हुबळी धारवाड येथील अंजली अंबेकर हत्याकांड प्रकरणी कर्नाटक सरकारने केलेल्या सहाय्यक पोलीस आयुक्त राजीव एम यांच्या निलंबनाचा जनतेकडून निषेध केला जात आहे। एका कार्यक्षम दलित पोलीस अधिकाऱ्याचे निलंबन करण्यात आले आहे। काही चुकीचे केले नसताना दलित समाजातील निष्ठावान अधिकाऱ्याला जातीवाद आणि अदृश्य हातांच्या दबावाचा बळी बनवण्याच्या उद्देशाने करण्यात आल्याचे दिसून येत आहे। त्यामुळे माननीय सरकारने तातडीने कार्यक्षम अधिकाऱ्यावर काढलेला निलंबनाचा आदेश मागे घ्यावा अशी मागणी समस्त रायबाग तालुक्याच्या युनियन ऑफ पीपल्स ऑर्गनायझेशनच्या वतीने निवेदनद्वारे करण्यात आले। धारवाಡ ಹುಬ್ಬಳ್ಳಿಯಲ್ಲಿ ಮೊನ್ನೆ ತಾನೇ ನಡೆದಂತಹ ಅಂಜಲಿ ಅಂಬಿಗೇರ್ ಅನ್ನುವ ಯುವತಿಯ ಕೊಲೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಯಬಾಗ್ ತಾಲೂಕಿನ ಹೆಮ್ಮೆ ಪುತ್ರರಾಗಿರ್ತಕ್ಕಂಥ ರಾಜೀವ್ ಎಂ IPS ಆಫೀಸರ್ ಅಧಿಕಾರಿಗಳನ್ನ ಅವರು DCP ಕಾನೂನು ಮತ್ತು ಸುವ್ಯವಸ್ಥೆ ಹುದ್ದೆಯಲ್ಲಿ ಧಾರವಾಡದಲ್ಲಿ ಕೆಲಸ ಮಾಡ್ತಿದ್ದಾರೆ। ಅವ್ರದ್ದು ಯಾವುದೇ ರೀತಿ ತಪ್ಪು ಇದ್ದೇ ಇದ್ರೂ ಕೂಡ ಸಹ ಅವರಿಗೆ ಒಂದು ತೊಂದರೆ ಕೊಡುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ಕರ್ನಾಟಕ ಸರ್ಕಾರದವರನ್ನು ಅಮಾನತು ಮಾಡಿದ್ದಾರೆ। ಆ ಅಮಾನತಿನ ಆದೇಶವನ್ನು ಖಂಡಿಸಿ ನಾವು ಈಗಾಗಲೇ ಇವತ್ತು ತಹಸೀಲ್ದಾರ್ ರಾಯಬಾಗ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ। ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತ್ಯೇಂದ್ರ ಜಾರಕಿಹೊಳಿ ಅವರಿಗೆ ಇವತ್ತು ದಿವಸ ನಾವೆಲ್ಲ ರಾಯಬಾಗ್ ತಾಲೂಕಿನ ನೂರಾರು ಜನರು ಸೇರಿ ಅವರಿಗೆ ಪ್ರತ್ಯೇಕವಾಗಿ ಮನವಿಯನ್ನು ಸಲ್ಲಿಸುವರಿದ್ದೇವೆ। ಅದಕ್ಕಾಗಿ ನಾವು ಇವತ್ತು ದಿವಸ ಈ ರೀತಿಯಾಗಿ ಅಮಾಯಕ ಒಬ್ಬ ಅಧಿಕಾರಿಯನ್ನು ಸರ್ಕಾರದವರು ಅಮಾನತು ಮಾಡಿದ್ದಾರೆ। ಆ ಅಮಾನತು ಆದೇಶವನ್ನು ತಕ್ಷಣ ಹಿಂಪಡಿಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ। ರಾಜೀವ್ ಶಿರ್ಗಾಂವ್ ವಕೀಲರು ರಾಯಬಾಗ್। ಸಂಜು ಬಾಕುಡೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ರಾಯಬಾಗ್।